ಮಹಾರಾಷ್ಟ್ರದ ವಿಶಾಲ್ಗಢ ಮಸೀದಿಯ ಮೇಲೆ ಕಲ್ಲು ತೂರಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಈ ಪ್ರತಿಭಟನೆ ನಡೆಸಲಾಯಿತು. ಕೊಲ್ಹಾಪುರ ಜಿಲ್ಲೆಯ ವಿಶಾಲ್ಗಢದ ಮಲಿಕ್ ರೆಹಾನ್ ದರ್ಗಾದ ಮೇಲೆ ಕಲ್ಲು ತೂರಾಟ ಮಾಡಿ ಪಕ್ಕದ ಗಜಾಪುರ್ ಎಂಬ ಗ್ರಾಮದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡಿ ಮನೆಗಳ ಮೇಲೆ, ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡಿಸಿ ಬೆಂಕಿ ಹಚ್ಚಿ ಮನೆಗಳನ್ನು ಹಾನಿ ಮಾಡಿದ್ದಾರೆ. ಶಿವ ಸೈನಿಕರು ಅಂತ ಹೇಳಿಕೊಳ್ಳುವ ಹಿಂದುತ್ವದ ಗಲಭೆಕೋರರನ್ನ ಮತ್ತು ಲೂಟಿಕೋರರ ಮೇಲೆ ಮಹಾರಾಷ್ಟ್ರ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಯಾಕಂದ್ರೆ ಸಂಘ ಏನು ಅವರು ಜಾತಿಗಳ ನಡುವೆ ವೈಷಮ್ಯವನ್ನು ಉಂಟು ಮಾಡಿ ತಮ್ಮ ಮತ ಬ್ಯಾಂಕಿಗಾಗಿ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆ ಮುಂದಿನ ತಿಂಗಳು ಬರ್ತಾ ಇದೆ. ಆ ಒಂದು ಚುನಾವಣೆಗೋಸ್ಕರ ಒಂದು ಜಾತಿಗಳ ನಡುವೆ ನೀವು ಹಚ್ತಾ ಇರುವಂತಹ ಬೆಂಕಿ, ಇದಕ್ಕೆ ಯಾವುದೇ ಧರ್ಮೀಯನಾಗಲಿ ಒಪ್ಪುವುದಿಲ್ಲ. ಯಾಕಂದ್ರೆ ತಮಗೆ ಗೊತ್ತಿರಬಹುದು, ಕಳೆದ NDA ಸರ್ಕಾರ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನೀವು 3 ಪೀಳಿಗೆಯಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಸಾರಿ 2024ರ ಚುನಾವಣೆಯಲ್ಲಿ ಎಲ್ಲಾ ಪ್ರಜ್ಞಾವಂತ ಭಾರತೀಯ ನಾಗರಿಕರು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಅತಂತ್ರರು, ನೀವು ಎಲ್ಲಿ ಬೀಳ್ತಾ ಇದ್ರಿ, ನೀವು ಎಂತ ಗುಂಡಗಳನ್ನು ಸಾಕ್ತಾ ಇದ್ದೀರಿ, ಎಂತ ಪ್ರಚೋದನೆಯನ್ನು ಮಾಡ್ತಾ ಇದ್ರಿ, ಎಲ್ಲವನ್ನೂ ಕೂಡ ಪ್ರಜ್ಞಾವಂತ ಭಾರತೀಯ ನಾಗರಿಕರು ನೋಡ್ತಾ ಇದ್ದಾನೆ. ಇವತ್ತು ಮುಸಲ್ಮಾನರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಎಲ್ಲ ಹಿಂದೂಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕೇವಲ ಅಂತ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಆ ಒಂದು ದುಷ್ಕರ್ಮಿ, ಆ ಒಬ್ಬ ಭಯೋತ್ಪಾದಕನಿಗೆ ಇವತ್ತಿಗೂ ಕೂಡ ಒಂದು ಸಕ್ತ ಆದಂತಹ ಸಜಾ ಆಗಿಲ್ಲ. ಯಾಕೆ? ಇಲ್ಲಿ ಇರುವಂತಹ ಆಡಳಿತ ವ್ಯವಸ್ಥೆ ಇವತ್ತು 8 ಕಡೆಗಳಲ್ಲಿ ಮಾಬ್ ಲಿಂಚಿಂಗ್ ನಡೀತಾ ಇದೆ. ಅದೇ ತರನಾಗಿ ತಮ್ಗೆ ಗೊತ್ತಿರಬಹುದು, ಇವತ್ತು ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕ ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಾವು ಅನ್ಕೂರು NDA ಸರ್ಕಾರದ ಮೇಲೆ ನಾವು ಯಾವುದೇ ಭರವಸೆಯನ್ನು ಇಟ್ಟಿಲ್ಲ. ಈ ದೇಶದ ಮುಸಲ್ಮಾನರು ನಿಮ್ಮ ಒಂದು ಏನು ಸರ್ಕಾರಕ್ಕೆ, ಇಂಡಿಯಾ ಒಕ್ಕೂಟದ ಸರ್ಕಾರಕ್ಕೆ ನಾವು ಏನು ಒತ್ತು ಕೊಟ್ಟು ಇವತ್ತು ಮತವನ್ನು ಕೊಟ್ರಿ, ನೀವು ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರಿ, ಡರಾವ್ ಮತ್ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಸ್ವಾಮಿ? ಇವತ್ತು ನಮ್ಮನ್ನು ಎದುರ್ತಾ ಇದ್ದಾರೆ, ಇವತ್ತು ನಮ್ಮನ್ನ ಏನು ಅವರು ಮೂಲಗುಂಪು ಮಾಡ್ತಾ ಇದ್ರಿ. ನಿಮಗೆ ಆವಾಜ್ ಎತ್ತಲಿಕ್ಕೆ ಯಾವುದೇ ಕಾಂಗ್ರೆಸ್ನ ನಿಮ್ಮ ನಾಯಕರಲ್ಲಿ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಮಾಡ್ತಾ ಇದ್ರಿ. ಇವತ್ತು ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿರುವಂತಹ ಒಬ್ಬ ಶಾಸಕ ಯಾವ ಪಕ್ಷದವನು ಅಂತೇಳಿ ನೀವು ವಿಚಾರ ಮಾಡಬೇಕಾಗಿತ್ತು. ಶಾಹು ಮಹಾರಾಜ್ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕ. ಅಂತಹ ಶಾಸಕನನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಅಂತ ಒಂದು ಮಸ್ಜಿದ್ನಲ್ಲಿ, ನಾವು ಪ್ರಾರ್ಥನೆ ಸಲ್ಲಿಸುವಂತಹ ಮಸ್ಜಿದ್ನಲ್ಲಿ ನೀವು ಒಂದು ಅಹಿತಕರವಾದಂತಹ ಘಟನೆಯನ್ನು ನಡೆಸ್ತಾ ಇದ್ರಲ್ಲ, ನಿಮಗೆ ತಕ್ಕರಾದಂತಹ ಪಾಠ ಮಹಾರಾಷ್ಟ್ರದ ಜನತೆ ಕೊಡ್ತಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಹೋದರ. ಇದು ಎಲ್ಲಿಗೆ ಮುಗಿಯೋದಿಲ್ಲ. ಕರ್ನಾಟಕದಲ್ಲಿಯೂ ಕೂಡ ನಡೀತಾ ಇರುವಂತಹ ತಾರತಮ್ಯಗಳು ಕೂಡ ಇದೇ NDA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಿಯಾರಿನಲ್ಲಿ ಮಸೀದಿಯ ಮುಂದುಗಡೆ ಹೋಗಿ ಕಾಸಿ ನೀವು ಏನು ಅಹಿತಕರವಾದಂತಹ ಒಂದು ಪ್ರತಿಭಟನೆ ಏನು ಕೂಗನ್ನು ಕೂಗ್ತಾ ಇದ್ದೀರಿ. ಎಲ್ಲಿ ಸ್ವಾಮಿ ನಿಮಗೆ ಕಲಿಸುವಂತಹ ಸಂಸ್ಕೃತಿನೇ ಇದು? ಭಾರತಾಂಬೆ ಇದೇ ಸಂಸ್ಕೃತಿನ ನಿಮಗೆ ಕಲಿಸ್ತಾ ಇರೋದು. ಬೇರೆ ಒಂದು ಧರ್ಮದವನ್ನು ಕೆದಕೋದೇ ನಿಮ್ಮ ಉದ್ದೇಶನ. ಇಲ್ಲಿವರೆಗೂ ಕೂಡ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅವರ ಮೇಲೆ ಯಾವುದೇ ತರದಂತ ತಾರತಮ್ಯ ಒಂದು ಏನು ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಈ ಮಾಧ್ಯಮದವರಿಗೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾವುದೇ ಧರ್ಮಿನ ನಾನು ಮೊದಲನೇ ಮಾತನಾಡಬೇಕಾದ್ರೆ ಮೊದಲೇ ಭಾಷಣದಲ್ಲಿ ನಾನು ಹೇಳಿದೆ, ಕೊಲೆಗಾರನಿಗೆ ಯಾವುದೇ ಧರ್ಮ ಇಲ್ಲ. ಹೌದು, ಇವತ್ತು ಹಿಂದೂವೇ ಆಗಿರಲಿ, ಮುಸಲ್ಮಾನೇ ಆಗಿರಲಿ, ಅವನಿಗೆ ಧರ್ಮ ಇಲ್ಲ. ಅವನನ್ನು ನೇಣಿಗೇರಿಸಿದರೂ ಕೂಡ ನಾವು ಯಾವುದೇ ಆತಂಕವನ್ನು ವ್ಯಕ್ತಪಡಿಸುವುದಿಲ್ಲ. ಅದೇ ಒಂದು ಹುಬ್ಬಳ್ಳಿಯ ನೇಹಾ ಪ್ರಕರಣದಲ್ಲಿ ಮಾಧ್ಯಮಗಳು ವಾರಾನುಗಟ್ಟಲೆ ಬಬ್ಬೆ ಹಿಡಿದು ನಾವು ಗಮನಿಸಬೇಕು. ಅಂಜಲಿ ಎಂಬ ಯುವತಿಯನ್ನು ಕೂಡ ಕೊಲೆ ಮಾಡಿತ್ತು. ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳು ಕೂಡ ಮಾತಾಡಲಿಲ್ಲ. ಯಾಕೆ ಸ್ವಾಮಿ? ಅಂಜಲಿ ಒಬ್ಬ ವ್ಯಕ್ತಿ ಅಲ್ವಾ, ಅದೊಂದು ಜೀವ ಅಲ್ವಾ? ಇವತ್ತು ಯಾವುದೇ ಮಾಧ್ಯಮ ಆಗಲಿ, ಮಾಧ್ಯಮಗಳಿಗೆ ನಾಚಿಕೆ ಆಗಬೇಕು. ಎಷ್ಟು ನಿಮ್ಮ ಮಾಧ್ಯಮಗಳು ಕೂಡ ಜಾತಿಯಿಂದ ತುಂಬಿ ತೋರ್ತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆ ನಾಚಿಕೆ ಆಗಬೇಕು. ನೀವು ಏನು ಜಾತ್ಯತೀತವಾಗಿ ಇರುವಂತಹ ಈ ಒಂದು ರಾಷ್ಟ್ರದಲ್ಲಿ ನೀವು ಒಂದು ಸಂವಿಧಾನಬದ್ಧವಾದಂತಹ ಒಂದು 4ನೇ ಅಂಗವಾಗಿ ನೀವು ಕಾರ್ಯಚರಿಸುವಾಗ ಧರ್ಮದ ಹೆಸರಿನಲ್ಲಿ ನೀವು ಸುದ್ದಿ ಮಾಡ್ತೀರೆಂದರೆ ನಿಮಗೆ ಈ ಮೂಲಕ ಕೂಡ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೆಲ್ಲವೂ ಆದರೂ ಕೂಡ ಇದೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಮೊನ್ನೆ 3 ದಿನದ ಹಿಂದಗಡೆ ಸ್ವಾಮಿ ರನ್ನ ಬೆಳಗಲಿಯ ತೋಟದಲ್ಲಿರುವಂತಹ ದಸ್ತಗೀರ್ ಭಂಡಾರಿ ಎಂಬುವ ಕುಟುಂಬಕ್ಕೆ ಪೆಟ್ರೋಲ್ ಬೆಂಕಿ ಹಚ್ಚಿ ನೀವು ಮನೆಯನ್ನು ಸುಡ್ತೀರಿ ಅಂತಂದ್ರೆ ಈ ಪೊಲೀಸ್